ನಮಸ್ಕಾರ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಇಂದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಆಕ್ರೋಶದ ಲಕ್ಷಣಗಳು ಕಂಡುಬಂದವು. ಕಾರಣ, ಜನತೆಗೆ ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ನೀಡುತ್ತಿರುವ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಸರ್ಕಾರ ಮುಚ್ಚಲು ಮುಂದಾಗಿರುವ ನಿರ್ಧಾರ. ಈ ನಿರ್ಧಾರವನ್ನು ತೀವ್ರವಾಗಿ ವಿರೋಧಿಸಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬಸವ ಕಲ್ಯಾಣದ ಜನಪ್ರಿಯ ಶಾಸಕರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಕೈಗೆ ಕಪ್ಪು ಪಟ್ಟಿ ಧರಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಬಸವ ಕಲ್ಯಾಣದ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರು ಮಾತನಾಡಿ, ನಾವು ಇಂದು ಕಪ್ಪು ಪಟ್ಟಿ ಧರಿಸಿ ಬಂಡಾಯ ವ್ಯಕ್ತಪಡಿಸುತ್ತಿದ್ದೇವೆ. ಆದರೆ ನಾಳೆ ಅಥವಾ 4-5 ದಿನಗಳಲ್ಲಿ ಈ ನಿರ್ಧಾರ ಹಿಂಪಡೆಯದಿದ್ದರೆ ನಾವು ಉಗ್ರವಾದ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ದೇಶದ ಆದರಣೀಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ತೆರೆದಿದ್ದು ನಾವ್ಯಾರೂ ಮರೆಯುವಂತಿಲ್ಲ. ಆದರೆ ಈ ದಪ್ಪ ಚರ್ಮದ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ತೆಗಿಬೇಕು, ನಮ್ಮ ಆಸ್ಪತ್ರೆಯಲ್ಲಿ ನಾವು ಔಷಧಿಗಳನ್ನ ಕೊಡ್ತೇವೆ ಅಂತಕ್ಕಂಥ ನೀತಿಯನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣ ವತಿಯಿಂದ ಕಪ್ಪು ಬಟ್ಟೆ ಧರಿಸಿ ಕಪ್ಪು ಧ್ವಜವನ್ನು ತೋರಿಸುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಡವರ ಹೊಟ್ಟೆ ಮೇಲೆ ಬರೆಯತಕ್ಕಂತ ನಿರ್ಣಯ. ಈ ನಿರ್ಣಯವನ್ನು ನಾವು ಈ ನೆಲದಿಂದ ಖಂಡನೆಯನ್ನು ಮಾಡ್ತೇವೆ. ಈ ಸಚಿವರು ಆದಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಒಬ್ಬ ವೈದ್ಯರಾಗಿ ಈ ನಿರ್ಣಯ ನಿಮ್ಮ ಸರ್ಕಾರ ತಗೋತಕ್ಕಂತ ಸಂದರ್ಭದಲ್ಲಿ ನಿಮ್ಗೆ ಅನುಭವ ಇತ್ತು. ತಾವು ಬೇಸಿಕಲಿ ಒಬ್ಬ ವೈದ್ಯರು, ನೀವು ಸಲಹೆಯಿಂದ ಕೊಡಬಹುದಾಗಿತ್ತು. ಪ್ರಧಾನಮಂತ್ರಿಗಳ ಆಲೋಚನೆ, ಅವರ ದೂರದೃಷ್ಟಿಯ ವಿರುದ್ಧ ನಾವು ಹೋಗಬಾರ್ದು ಅಂತ ಹೇಳಿ ತಾವು ಸಲಹೆ ಕೊಟ್ಟು ಇದು ತಡೆ ಹಿಡಿಬಹುದಾಗಿತ್ತು. ತಾವೇನು ಇದಕ್ಕೆ ಬೆಂಬಲವನ್ನು ನೀಡಿದ್ದೀರಿ, ತಾವೇನು ಆದೇಶವನ್ನ ಕೊಟ್ಟಿದ್ದೀರಿ. ಇಡೀ ಜನ, ಈ ರಾಜ್ಯದ 7 ಕೋಟಿ ಜನ ಇದರ ವಿರುದ್ಧ ಇದ್ದಾರೆ, ಇದಕ್ಕೆ ಧಿಕ್ಕಾರ ಆಗ್ತಾ ಇದ್ದಾರೆ. ತಮಗೆ ಗೊತ್ತಿರಲಿ, ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸುಮಾರು 700 ನಮೂನೆಯಲ್ಲಿ 760 ನಮೂನೆಯಲ್ಲಿ ಔಷಧಿಗಳು ಸಿಗಬೇಕು. ನೀವು ಬರ್ರಿ, ನಾವು ನಿಮ್ ಜೊತೆ ಬರ್ತೇವೆ. ಬಸವ ಕಲ್ಯಾಣ ಆಸ್ಪತ್ರೆ ಅಲ್ಲ, ಮಂಗಳೂರಿನ, ಬೆಂಗಳೂರಿನ, ತುಮಕೂರಿನ, ಮೈಸೂರಿನ ಆಸ್ಪತ್ರೆಗೆ ನಾವು ನಿಮ್ ಜೊತೆ ಬರ್ತೇವೆ. ದಿನೇಶ್ ಗುಂಡೂರಾವ್ ಅವರೇ, ಯಾವ ಆಸ್ಪತ್ರೆಯೊಳಗ 760 ಅಲ್ಲ 500 ಔಷಧಿಗಳು ಸಿಗ್ತಕ್ಕಂಥ ನಮಗೊಂದ್ಸಲ ತೋರ್ಸ್ರಿ. ಅದು ನಿಮ್ ಕೈಯಿಂದ ಆಗಿಲ್ಲ. ಹೊಟ್ಟೆ ಕಿಚ್ಚಿಗಾಗಿ ಪ್ರಧಾನಮಂತ್ರಿಯವರ ಜನಪ್ರಿಯತೆಯನ್ನು ಕುಗ್ಗಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ತಾವು ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ. ಇದಕ್ಕೆ ನಿಮಗ್ ಜನ ಶಾಪ ಹಾಕ್ತಾರೆ. ನಾವು ಎಚ್ಚರಿಕೆಯನ್ನ ಕೊಡ್ತೇವೆ. ಈ ಆದೇಶ ತಾವು ಕೂಡಲೇ ಹಿಂಪಡಿಬೇಕು. ಈ ಆದೇಶವನ್ನು ಮುಂದುವರೆಸಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರು, ಈ ರಾಜ್ಯದ 7 ಕೋಟಿ ಕನ್ನಡಿಗರು ಬೀದಿ ಮೇಲೆ ಹೋರಾಟ ಮಾಡಿ ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತೇವೆ. ಬಸವ ಕಲ್ಯಾಣ ಬಿಜೆಪಿ ನಗರ ಮಂಡಲ್ ಅಧ್ಯಕ್ಷರಾದ ಸಿದ್ದು ಬಿರಾದರ್ ಅವರು ಕೂಡ ಮಾತನಾಡಿ, ಈ ಜನೌಷಧಿ ಕೇಂದ್ರದಲ್ಲಿ ಸಿಗುವ ಮಾತ್ರೆಗಳ ದರ ಹಾಗೂ ಖಾಸಗಿ ಔಷಧಿ ಕೇಂದ್ರಗಳಲ್ಲಿ ಸಿಗುವ ದರ ವ್ಯತ್ಯಾಸ ಬಗ್ಗೆ ತಿಳಿಸಿ, ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕರೂ ಕೂಡ ಈ ಕೇಂದ್ರಗಳನ್ನು ಮುಚ್ಚುವ ನಿರ್ಧಾರ ರಾಜ್ಯ ಸರ್ಕಾರ ಕೈಗೊಂಡಿರುವ ಕುರಿತು ಖಂಡಿಸಿದರು. ಇವತ್ತು ಕೆಲವೊಂದು ಉದಾಹರಣೆಗಳಂತ ಎದುರುಗಡೆ ನಾನು ಕೊಡ್ತೀನಿ ನೋಡಿ. ಇವತ್ತು ಡಯಾಬಿಟಿಸ್ ಸಲುವಾಗಿ ಗ್ಲೈಕೋಮೆಟ್ GP ಅಂತಕ್ಕಂತ ಒಂದು ಔಷಧಿ ಏನ್ ಬರುತ್ತೆ, ಅದು ನಾವು ಬೇರೆ ಖಾಸಗಿ ಒಂದು ಮೆಡಿಕಲ್ಗಳಲ್ಲಿ ಹೋದಾಗ ಅದು ನಮಗೆ 120 ರೂಪಾಯಿ ಸಿಗುತ್ತೆ. ಅದೇ ಮೆಡಿಸಿನ್ ಜನೌಷಧಿ ಕೇಂದ್ರದಲ್ಲಿ ಕೇವಲ 18 ರೂಪಾಯಿಗೆ ಸಿಗುತ್ತೆ. ಈಗ ನಾವು ಸ್ಟೋರ್ವಾಸ್ 10 ಅಂತಕ್ಕಂತ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಇವತ್ತ ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ 85 ರೂಪಾಯಿ ಸಿಕ್ಕಿದ್ರೆ
ನಮ್ಮ ಒಂದು ಜನೌಷಧಿ ಕೇಂದ್ರದಲ್ಲಿ ಕೇವಲ 9 ರೂಪಾಯಿ ಸಿಗುತ್ತೆ. ಇನ್ನು ಬಿಪಿ ಇದು ಆಮ್ಲೋಫೈ ಅಂತಕ್ಕಂಥ ಬಿಪಿ ಔಷಧಿ 70 ರೂಪಾಯಿಗೆ ಇವತ್ತು ಖಾಸಗಿ ಮೆಡಿಕಲ್ಗಳಲ್ಲಿ ಸಿಕ್ಕರೆ ಜನೌಷಧಿ ಕೇಂದ್ರಗಳಲ್ಲಿ ಕೇವಲ 5 ರೂಪಾಯಿ 50 ಪೈಸೆಗೆ ಸಿಗುತ್ತೆ. ಈ ಕುರಿತು ಸಾರ್ವಜನಿಕರು ಪ್ರತಿಕ್ರಿಯೆ ನೀಡಿ ಈ ಜನೌಷಧಿ ಕೇಂದ್ರಗಳು ಬಡ ಮಧ್ಯಮ ವರ್ಗದ ಜನರ ಆರೋಗ್ಯ ನಿರ್ವಹಣೆಗೆ ಜೀವಾಳವಾಗಿದೆ. ಇದನ್ನು ತೆರವುಗೊಳಿಸಬಾರದೆಂದು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಪ್ರಾಪರ್ ಬಸವಕಲ್ಯಾಣ ತಾಲೂಕಾ ಮಂಟಾವ್ ಗ್ರಾಮ. ಬಸವಕಲ್ಯಾಣಕ್ಕೆ ಮೋದಿ ಇದಕ್ಕೆ ಔಷಧ ಇಲಾಖೆ ಬಂದಿದ್ದೀವಿ. ಇದರಿಂದ ನಮಗೆ ಫಾಯ್ದಾ ಅದ, ಮೂರು ಗರೀಬರಿಗೆ ಫಾಯ್ದಾ ಅದ. ಇದರಿಂದ ನುಕ್ಸಾನ್ ಏನಿಲ್ಲ. ಹೊರಗೆ ತಗೋಬೇಕಾದ್ರೆ ಇದಕ್ಕೆ 1200 ರೂಪಾಯಿ ಬೇಕು. ಇಲ್ಲಿ ನಮ್ಗೆ 500 ರೂಪಾಯಿದಾಗ ಬರ್ತಾವ ಇಲ್ಲಿ. ಅದ್ರ ಸಲುವಾಗಿ ನಾವು ಇದರಿಂದ ನಮಗೆ ಫಾಯ್ದಾದಾಗ ಗರೀಬರಿಗೆಲ್ಲ ಚಂದ ಅದ. ಇದು ಬಂದ್ ಆಗಬಾರ್ದು. ಕೊನೆಯಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿ ಕೂಡ ತಮಗೆ ಆದ ಅನ್ಯಾಯವನ್ನು ಖಂಡಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಜನೌಷಧಿ ಮೇಲೆ ಕೆಲಸ ಮಾಡ್ತೀನಿ. ಇದು ಕರ್ನಾಟಕ ಸರ್ಕಾರ ಬಂದ್ ಮಾಡಬಾರ್ದು. ಯಾಕಂದ್ರೆ ಇದ್ರ ಕಡಿಮೆ ಜನೌಷಧಿ ಕಡಿಮೆ ಬಡವರಿಗೆ ಸೇವೆ ಆಯಿಸುದು. ಯಾಕಂದ್ರೆ ಕಡಿಮೆ ರೇಟ್ ನಲ್ಲಿ ಇದೇ ಮೆಡಿಸಿನ್ ಇಲ್ಲಿ ಸಿಗುತ್ತದೆ. ಕರ್ನಾಟಕ ಸರ್ಕಾರ ಅವರಿಗೆ ಒಂದೇ ಮಾತಾಡೋದೊಂದು, ಸರ್ ಕೃಪಾ ಮಾಡಿ ಇದು ಒಂದು ಜನೌಷಧಿ ಮೆಡಿಸಿನ್ ಬಂದ್ ಮಾಡ್ಲಕ್ ಹೋಗ್ಬೇಡ್ರಿ ಸರ್. BNN ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.